ಕ್ರಿಕೆಟ್ ಪ್ರೇಮಕ್ಕೆ ಜನರು ಫಿದಾ. ಆಸ್ಪತ್ರೆ ಬೆಡ್ ಮೇಲಿದ್ರೂ ಕಡಿಮೆ ಆಗದ ಕ್ರಿಕೆಟ್ ಮೋಹ. ಆಕ್ಸಿಜನ್ ಹಾಕೊಂಡೇ ಕ್ರಿಕೆಟ್ ಫೈನಲ್ ನೋಡಿದ ರೇಣುಕಾಚಾರ್ಯ. ಉಸಿರಾಟದ ತೊಂದರೆಯಿಂದ ಆಸ್ಪತ್ರೆಗೆ ದಾಖಲಾಗಿರುವ ಬಿಜೆಪಿ ನಾಯಕ. ಸೌತ್ ಆಫ್ರಿಕಾ ತಂಡವನ್ನ ಸೋಲಿಸಿದ್ದನ್ನ ಕಣ್ತುಂಬಿಸಿಕೊಂಡ ಮಾಜಿ ಸಚಿವ. ಭಾರತದ ನಾರಿಯರ ಆಟವನ್ನ ಮೊಬೈಲ್ನಲ್ಲೇ ನೋಡಿದ ರೇಣುಕಾಚಾರ್ಯ. ಇತಿಹಾಸದಲ್ಲಿ ಪ್ರಥಮ ಬಾರಿಗೆ ಟ್ರೋಫಿ ಮುಡಿಗೇರಿಸಿಕೊಂಡ ಇಂಡಿಯಾ. ಏಕದಿನ ಮಹಿಳಾ ವಿಶ್ವಕಪ್ನಲ್ಲಿ ಭಾರತ ತಂಡ ಭರ್ಜರಿ ಗೆಲುವನ್ನ ದಾಖಲಿಸಿದೆ. ದಕ್ಷಿಣ ಆಫ್ರಿಕಾವನ್ನ 52 ರನ್ಗಳಿಂದ ಮಣಿಸಿ ಕಪ್ಪನ್ನ ಭಾರತೀಯ ನಾರಿಯರು ಎತ್ತಿ ಹಿಡಿದಿದ್ದಾರೆ. ಈ ಒಂದು ರೋಚಕ ಪಂದ್ಯವನ್ನ ರೇಣುಕಾಚಾರ್ಯ ಅವರು ಕಣ್ತುಂಬಿಕೊಂಡಿದ್ದಾರೆ. ಅದು ಕೂಡ ಆಸ್ಪತ್ರೆಯ ಬೆಡ್ ಮೇಲಿದ್ರೂ ಕೂಡ ಅವರ ಕ್ರಿಕೆಟ್ ಪ್ರೇಮ ಕಮ್ಮಿ ಆಗಿಲ್ಲ. ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇರುವಾಗಲೇ ಕ್ರಿಕೆಟ್ ಫೈನಲ್ ಅನ್ನ ನೋಡಿ ಭಾರತ ತಂಡವನ್ನ ಬೆಂಬಲಿಸಿದ್ದಾರೆ. ಆಕ್ಸಿಜನ್ ಹಾಕೊಂಡೇ ಕ್ರಿಕೆಟ್ ಫೈನಲ್ ನೋಡಿದ್ದಾರೆ ರೇಣುಕಾಚಾರ್ಯ. ಉಸಿರಾಟದ ತೊಂದರೆಯಿಂದ ಅವರು ಬಳಲ್ತಾ ಇದ್ರು, ಹೀಗಾಗಿ ಆಸ್ಪತ್ರೆಗೆ ದಾಖಲಾಗಿದ್ದಾರೆ. ಈ ಸಂದರ್ಭದಲ್ಲಿ ಅವರ ಕ್ರಿಕೆಟ್ ಪ್ರೇಮ ಎಷ್ಟರ ಮಟ್ಟಿಗೆ ಇದೆ ಅನ್ನೋದು ವ್ಯಕ್ತವಾಗಿದೆ. ಸೌತ್ ಆಫ್ರಿಕಾ ತಂಡವನ್ನ ಭಾರತೀಯ ಮಹಿಳಾ ತಂಡ ಮಣಿಸಿದ್ದನ್ನ ನೋಡಿ ಖುಷಿ ಪಟ್ಟಿದ್ದಾರೆ ಮಾಜಿ ಸಚಿವರು. ಆಕ್ಸಿಜನ್ ಹಾಕೊಂಡೇ ಮೊಬೈಲ್ನಲ್ಲಿ ರೇಣುಕಾಚಾರ್ಯ ಭಾರತದ ನಾರಿಯರ ಮ್ಯಾಚ್ ಅನ್ನ ನೋಡಿದ್ದಾರೆ. ಇತಿಹಾಸದಲ್ಲಿ ಪ್ರಥಮ ಬಾರಿಗೆ ಟ್ರೋಫಿಯನ್ನ ಮುಡಿಗೇರಿಸಿಕೊಂಡಿದೆ ಇಂಡಿಯಾ. ಭಾರತೀಯ ಮಹಿಳಾ ತಂಡದ ಆಟಕ್ಕೆ ಇಡೀ ವಿಶ್ವವೇ ತಲೆಬಾಗಿದೆ. ಮಾಜಿ ಸಚಿವರಾದಂತಹ ರೇಣುಕಾಚಾರ್ಯ ಅವರು ಕೂಡ ಈ ಒಂದು ಫೈನಲ್ ಪಂದ್ಯವನ್ನ ಆಸ್ಪತ್ರೆ ಬೆಡ್ ಮೇಲೆ ಇದ್ರೂ ಕೂಡ ಮಿಸ್ ಮಾಡದೆ ನೋಡಿದ್ದಾರೆ. ಆ ಮೂಲಕ ತಮ್ಮ ಕ್ರಿಕೆಟ್ ಪ್ರೇಮ ಎಂಥದ್ದು ಅನ್ನೋದನ್ನ ತೋರಿಸಿದ್ದಾರೆ.
ಇಂತಹ ನೈಜ ಕುತೂಹಲಭರಿತ ಸುದ್ದಿಗಳು ನಿಮಗೆ ಸಿಗಬೇಕಂದ್ರೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ಇಂಪ್ಯಾಕ್ಟ್ ಚಾನೆಲ್ ಅನ್ನು ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ನಿಮ್ಮ ಇಷ್ಟದವರಿಗೆ ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ. ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡೋದನ್ನು, ಇನ್ಸ್ಟಾದಲ್ಲಿ ಜೊತೆಯಾಗೋದನ್ನು ಮಿಸ್ ಮಾಡಬೇಡಿ. ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ 9606037450 ಅಥವಾ 9353224116. ಇದು ಪಬ್ಲಿಕ್ ಇಂಪ್ಯಾಕ್ಟ್, ಜನಶಕ್ತಿಯೇ ನಿರ್ಣಾಯಕ.